ಏನ್ ಮೇಡಮ್ ಕೇಸು ವಿಚಾರಣೆ ಮಾಡ್ಬೇಕಾ? ಹೌದು ಸರ್, ಕಿಡ್ನಾಪಿಂಗ್ ಕೇಸು ವಿಚಾರಣೆ ಮಾಡಬೇಕು. ಇವರು ಏನೋ ಅಳಿಯನ್ನ ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದವರಂತೆ, ಮನೆಗೆ ಇಟ್ಕೊಂಡವ್ರಂತೆ. ಇವರು ಕಂಪ್ಲೇಂಟ್ ಮಾಡವ್ರೆ. ಇವ್ರು ನೋಡಿದ್ರೆ ನಾನು ಕಿಡ್ನಾಪ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ಅದಕ್ಕೆ ಸುಮ್ಮನೆ ಕಿಡ್ನಾಪಿಂಗ್ ಕೇಸ್ ಅಲ್ವಾ, ಪರ್ಕೆನೆಲ್ಲ ಹೊಡೆದಾಡ್ಕೊಂಡವ್ರಂತೆ. ಅದಕ್ಕೆ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಕಳ್ಸೋಣ ಅಂತ ಕರ್ಸಿದೀನಿ. ಏನಮ್ಮ, ಯಾರು ಕಿಡ್ನಾಪ್ ಮಾಡ್ಸಿರೋದು? ಇವಳೆ ನನ್ನ ಮಗನ ಕಿಡ್ನಾಪ್ ಮಾಡ್ಸಿರೋದು ಮನಿಯಾಳಿ. ಅದಕ್ಕೆ ಏನಿಯ ನನ್ನ ಮಗನ ಮನೆ ಕಳಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿ ಕೇಳೋಕ್ಕೆ. ಇವಳು ಸುಮ್ಕೆ ಏನಿಯ ಕಿಡ್ನಾಪ್ ಮಾಡಿದೀಯ ಅಂತ ಹೇಳಿದ್ರೆ ಬಾಯ್ ಬಿಡ ಅಂತ ಹುಡುಗಿ ಅಲ್ಲ ಇವಳು. ಇವಳು ಹಾಕೊಂಡು ಚೆನ್ನಾಗಿ ಚಟ್ನಿ ಮಾಡಿದ್ರೆ ಅವಾಗ ಬಾಯ್ ಬಿಡ್ತಾಳೆ ಇವಳೇ ನನ್ನ ವರ್ಷಕ್ಕೆ ಕರ್ಕೊಂಬಂದವಳ ಅಂತ. ನಾನು ಯಾಕೆ ನಮ್ಮ ಅಳಿ ಮಯ್ಯನ ಕಿಡ್ನಾಪ್ ಮಾಡಿ? ನನಗೇನು ತಲೆ ಕೆಟ್ಟೈತ ಅಳಿ ಮಯ್ಯನ ಕಿಡ್ನಾಪ್ ಮಾಡಾಗೆ ಇಲ್ಲ ತಲೆಗೆಲ್ಲ ಕೆಟ್ಬಿಟ್ಟೈತ ನನಗೆ? ನಾನು ಹಂಗೆಲ್ಲ ಕಿಡ್ನಾಪ್ ಎಲ್ಲ ಏನೂ ಮಾಡಿಲ್ಲ ನನ್ನ ದೇವ್ರಣೆಗೂ. ನಾನು ಯಾಕೆ ಕಿಡ್ನಾಪ್ ಮಾಡಲಿ? ಅಯ್ಯೋ ಶಿವನೇ, ಬೇಕಾದ್ರೆ ನೀವು ಯಾರನ್ನ ಕರೆಸ್ಬಿಟ್ಟು ಕೇಳಿ ಅವ್ರನ್ನ ಏನಿಯಾ ಕಿಡ್ನಾಪ್ ಏನಿಯಾ ಮಾಡಿಲ್ಲ ನೋಡಿ ಸರ್, ಇದೇ ವಾದ. ಒಬ್ರು ಕಿಡ್ನಾಪ್ ಮಾಡವ್ರೆ ಅಂತ ಇವ್ರು ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ವಿಚಾರಣೆ ಮಾಡ್ಬಿಟ್ಟು ಕಳ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸರಿ ಮೇಡಮ್, ಆಯ್ತು. ಸರ್, ಅಲ್ಲಿ ರೂಮ್ ಖಾಲಿ ಇದೆಯಾ? ನೋಡಿ ಅಲ್ಲಿ ಖಾಲಿ ಇದೆ. ನೋಡಿ, ಈಗ ಸುಮ್ಮನೆ ನಿಮಗೆ ಬಗೆಹರಿಸ್ಕೊಂತಿರೋ ಇಲ್ಲ FIR ಹಾಕ್ಬೇಕೋ ಹೇಳಿ. ನಿಜ ಹೇಳ್ಬಿಡಿ. ನಿನ್ನ ಹೆಸರು ಶಾರದಿ ಅಲ್ವಾ ಕಿಡ್ನಾಪ್ ಮಾಡಿರೋಳು? ಶಾರದಿ, ಕರೆಕ್ಟಾಗಿ ಹೇಳ್ಬಿಡು, ಕಿಡ್ನಾಪ್ ಮಾಡಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ಒಂದೊಂದು ಡೇಟು ಏನಾರ ಕೊಟ್ಟೆ ಅಂತ ಹೇಳಿದ್ರೆ ನಿಮಗೆ ಸರಿಯಾಗೇನೆ ಅಷ್ಟೇ. ಒಂದು 6 ತಿಂಗಳು ಮೇಲ್ಗಡೆಗೆ ಎದ್ದೋಳಲ್ಲ ಮೇಡಮರೇ. ಆವಾಗಿಂದ ಕೊಡ್ತೀನಿ 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 ಅಂತ ಹೇಳ್ತಾನೆ ಇದ್ದೀರಾ, ಒಂದು ಏಟು ಕೊಡ್ಲಿಲ್ವಲ್ಲ ಮೇಡಮರೇ ಇವಳಿಗೆ? ಅಧಿಕ ಪ್ರಸಂಗ ಮಾಡೋ ಅವಶ್ಯಕತೆ ಇಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕ. ಕಂಪ್ಲೇಂಟ್ ಕೊಟ್ಟಿದ್ದೆ ತಾನೇ, ನೋಡ್ಕೊತಾ ಇದೀನಿ ತಾನೇ ಕಂಪ್ಲೇಂಟ್ನ. ನೀ ಸುಮ್ಮನೆ ನಿಂತ್ಕೊಳ್ಳೋದು ಕಲಿ ಮೇಡಮರೇ. ನಮ್ಮ ತಾಯಿ ಹಣೆ ಕೇಳ್ತೀನಿ ಮೇಡಮರೇ. ನಾನು ಈ ಮನೆಯಾಳಿ ಸುಮ್ಕೆ ಏನಿಯಾ ನನ್ನ ಟೈಮ್ ವೇಸ್ಟ್ ಮಾಡಿಸ್ತಾಳೆ ಮೇಡಮರೇ. ಇವಳು ನನ್ನ ದೇವ್ರನೆ ಕಿಡ್ನಾಪ್ ಏನಕ್ಕೆ ಮೇಡಮರೇ ಮಾಡಲಿ? ಕಿಡ್ನಾಪ ಇಲ್ಲ ಮೇಡಮರೇ, ನಾನು ಕಿಡ್ನಾಪ್ ಮಾಡಿಲ್ಲ ಮೇಡಮರೇ. ನನ್ಗೇನು ಮೇಡಮರೇ ಅಂತ ಗೊತ್ತು ಬಂದೈತೆ. ಕಿಡ್ನಾಪ್ ಮಾಡ್ಬಿಟ್ಟು ನಮ್ಮನೆ ಕರ್ಕೊಂಡು ಇಕ್ಕೊಂಡು ನನಗೇನು ಕಮ್ಮಿ ಆಗಿಲ್ಲ ಮೇಡಮರೇ. ನಮ್ಮದೇ ಮನೆ ಐತೆ, ನನ್ನ ಹತ್ರನೇ ಹೊಸಿ ಕಾಸು ಐತೆ, ಕೂತ್ಕೊಂಡು ತಿನ್ನೋವಷ್ಟು ದುಡ್ಡು ಐತೆ. ಇಲ್ಲ ಮೇಡಮರೇ, ಇವಳೆ ಮೇಡಮರೇ ಕಿಡ್ನಾಪ್ ಮಾಡಿಸಿರೋದು ನನ್ನ ಮಗುನ ಮೇಡಮರೇ. ನನ್ನ ಮಗ ಎಷ್ಟು ಒಳ್ಳೆಯವನಾಗಿದ್ದ ಗೊತ್ತಾ ಮೇಡಮರೇ? ಯಾವಾಗೂ ಅಮ್ಮ 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 ಅಂತ ನನ್ನ ಜೊತೆನೇ ಇರ್ತಿದ್ದ ಮೇಡಮರೇ. ಎಲ್ಗೂ ಹೋಯ್ತಿರ್ಲಿಲ್ಲ ಮೇಡಮರೇ. ಬೇಕಂತ ಇವಳು ಏನಿಯ ಹೊಟ್ಟೆ ಉರಿ ಸಹಿಸಕ್ಕೆ ಆಗದಿದ್ದಂಗೆ ಕಿಡ್ನಾಪ್ ಮಾಡ್ತಿದ್ದು ಮೇಡಮರೇ. ನನ್ನ ಮಗಂಗೂ ಇವಳು ಮಗಳಿಗೂ ಡೈವರ್ಸ್ ಆಗ್ಬಿಟ್ಟಿತ್ತು ಮೇಡಮರೇ. ಅದಕ್ಕೇನೇನಿಯ ಡೈವರ್ಸ್ ಆದ್ಮೇಲೆ ಇಬ್ರು ದೂರನೇನಿಯೇ ಇದ್ರು. ಅದೇನು ಬಂದಾಯ್ತು, ಅದೇನು ಕಥೆಯೋ ಗೊತ್ತಿಲ್ಲ. ಆವಾಗಿಂದ ಅವ್ರಿಬ್ರು ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಈಗ ಮೇಡಮರೇ ಎಲ್ಲ ಮೋಸ ಮಾಡ್ಬಿಟ್ಟು ಮಾಡೋಗ್ಬಿಟ್ಲು ಮೇಡಮರೇ. ಶಾನೆ ಬೇಜಾರಾಯ್ತದೆ ಮೇಡಮರೇ. ಹಿಂಗೆಲ್ಲ ಮಾಡ್ಬಿಟ್ರೆ ದೇವ್ರಾಣೆಗೂ ನೀವೇ ಸಿಗುತ್ತೋ ಬುದ್ಧಿ ಹೇಳಿ ಮೇಡಮರೇ. ನನಗಂತೂ ನನ್ನ ಮಗ ವಾಪಸ್ ನಮ್ಮ ಮನೆಗೆ ಬರಬೇಕು ಅಷ್ಟೇ ಮೇಡಮರೇ. ಡೈವರ್ಸ್ ಆಗಿರೋ ಹೆಂಡತಿ ಮನೆಗೆ ನನ್ನ ಮಗ ಯಾಕೆ ಮೇಡಮರೇ ಇರ್ತಾರೆ? ಸಾಕ್ಷಿ ಬೇಕಾ ಮೇಡಮರೇ ನಿಮಗೆ? ನನ್ನ ಹತ್ರ ಸಾಕ್ಷಿ ಐತೆ ದೇವ್ರಾಣೆಗೂ. ಡೈವರ್ಸ್ ಆಗಿರೋದು ಪೇಪರ್ ಎಲ್ಲ ನಮ್ಮ ಮನೆಯಾಗೆ ನಾವೇ ಬೇಕಾದ್ರೆ ತಂದು ಕೊಡ್ತೀನಿ. ಏನಮ್ಮ, ನಿನ್ನ ಮಗಳಿಗೂ ಅಳಿಯಂಗೂ ಡೈವರ್ಸ್ ಆಗಿತ್ತಾ? ಹೌದು ಮೇಡಮರೇ, ಆಗಿತ್ತು. ಆದ್ರೆ ಇಬ್ರು ಹೊಂದ್ಕೊಂಡು ತಿರ್ಗಾ ಸಂದಕ್ಕೆ ಇಷ್ಟಪಟ್ಕೊಂಡು ಸಂದಕ್ಕಿದ್ರು ಮೇಡಮರೇ. ಸುಳ್ಳು ಮೇಡಮರೇ, ಸುಳ್ಳು. ಇವಳೇನೇನಿಯ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಬ್ಬರನ್ನು ಬಲವಂತವಾಗಿ ಜೊತೆಗಿರ್ಸಕ್ಕೆ ಪ್ರಯತ್ನ ಪಡ್ತೀರಾ ಮಳ್ಳಿ ಮೇಡಮರೇ ಇವಳು. ಶಾರದಾ ಅವರೇ, ನಿಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ ಐತಿ ಇವಾಗ. ಈಗ ಏನ್ ಮಾಡ್ಬೇಕು ನೋಡಿ? ನಿಮ್ಮ ಅಳಿಮಯ್ಯ ಹಂಗೇನೆ ನಿಮ್ಮ ಮಗಳು ಎಲ್ಲಿ? ಮೇಡಮರೇ ನಮಸ್ಕಾರ ಮೇಡಮರೇ. ಅಯ್ಯೋ, ಈ ನನ್ನ ಮಗ ಇಷ್ಟು ಬೇಗ ಬಂದ್ಬಿಟ್ನಾ? ಇನ್ನು ನಾಳೆ ಬರೋದು ನಾಡದ್ ಬರೋದು ಅಂತ ಹೇಳ್ತಿದ್ಲು, ಇಷ್ಟು ಬೇಗ ಆಗ್ಲೇ ಬಂದೇ ಬಿಟ್ನಾ? ಅಳಿ ಅಂದ್ರೆ ಸತ್ಯ, ನಿಮಗಂತೂ ಫೋನ್ ಮಾಡಿ ಅದಕ್ಕೆ ಏನಿಯೇ ಹೇಳ್ತಿದ್ದೀನಿ, ಸ್ಟೇಷನ್ಗೆ ಹೋಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸ ಏನಿಯೇ ಮಾಡಿದ್ರಿ ಬಂದ್ಬಿಟ್ಟು. ನೀವು ಇವರ ಮಗನ? ಈಗೇನಾದ್ರೂ ನಾಟಕ ಮಾಡ್ಬೇಕಲ್ಲ. ಅಯ್ಯೋ ಮಗನೇ, ಎಲ್ಲೋಗಿದ್ದೋ ಇಷ್ಟು ದಿನ? ಎಲ್ಲೋಗಿದ್ದೋ? ನಾನು ಹೇಳ್ದೆ ಈ ಮನೆಯಾಳಿ ಸವಸ್ವ ಮಾಡಬೇಡ ಕಣಲೆ ಇವಳು ಸರಿ ಇಲ್ಲ, ಮನೆಯಾಳು ಬಿತ್ರಿ ಅಂತ ಹೇಳ್ಬಿಟ್ಟು ನಾನು ನಿನಗೆ ಎಷ್ಟು ಕಿತಾ ಹೇಳ್ದೆ ಕಣ್ಲ ಮಗ. ನೀನು ಕೇಳ್ದಿದ್ದಂಗೆ ಇಲ್ಲ ಇವಳೇ ಬೇಕು ಅಂತ ಅವಳು ಸವಸ ಮಾಡಿ ನೋಡ್ದ ಇವತ್ತಿಗೆ ಎಂಥ ಗತಿ ಬಂದ್ಬಿಡ್ತು. ಎಲ್ಲೋಗಿದ್ದೆ ಕಣಪ್ಪ? ನೀನು ಎಲ್ಲಿ ಕರ್ಕೊಂಡೋಗಿ ಮಡಗಿದ್ಲು ಇವಳು? ನೋಡ್ದ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣನೇ ನೋಡಿ ಎಷ್ಟು ನೀಟಾಗಿ ನಿನ್ನ ಬಿಡಿಸ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಮಗನೇ, ಬಾಪ ಬಾ ಮನೆಗೆ ಹೋಗೋಣ. ಪೊಲೀಸರು ತುಂಬ ಒಳ್ಳೆ ಕೆಲಸ ಮಾಡವ್ರೆ, ನೀನು ಇಲ್ಲಿಗೆ ಬರಂಗೆ ಮಾಡ್ಬಿಟ್ಟವ್ರೆ. ನಮ್ಗೆ ಅಷ್ಟೇ ಏನೇ ಸಾಕು, ಇನ್ನೇನು ಬೇಡ. ಲೋ ಮಗನೇ ನಡಿಯಪ್ಪ ನಡಿ, ಇನ್ಮೇಲಾದ್ರೂ ಸಂದಕ್ಕಿರೋಣ. ಇವ್ರ ಸವಾಸ ನಮಗೆ ಒಳ್ಳೇದಲ್ಲ, ಇವ್ರ ಸವಾಸನೇ ನೀ ನಮಗೆ ಬೇಡ. ಮೇಡಮರೇ, ನನ್ನ ಮಗ ಸಿಕ್ಬಿಟ್ಟ ಮೇಡಮರೇ, ಸಾಕು. ನಮ್ಗಿನ್ನೇನೂ ಇಲ್ಲ. ನಾನು ಅಂತೂ ನನ್ನ ಮಗನ ಕರ್ಕೊಂಡು ಹೊಂಟೋಯ್ತೀನಿ, ಸರಿನಾ? ಮೇಡಮರೇ, ಇಲ್ಲಿ ಏನ್ ನಡೀತಾ ಐತೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಏನ್ ನಡೀತಾ ಐತೆ ಮೇಡಮರೇ? ಯಾಕೆ ನಮ್ಮ ಅತ್ತನೇ ಇಲ್ಲಿ ಕರ್ಕೊಂಡು ಬಂದ್ರಿ? ಇದ್ಯಾಕೆ ಹಿಂಗೆ ಕೇಳ್ತಿದ್ಯಾ? ನೋಡಿ, ನಿನ್ನ ಯಾಕೆ ಬಂದಿದ್ಯಾ ತಾನೆ? ನಡಿ ಸುಮ್ಕೆ ನೀ ಹೋಗೋಣ. ಮೇಡಮವ್ರು ಹೆಂಗೋ ನಿನ್ನ ಕರೆಸ್ಬಿಟ್ರು, ನಡಿ ಹೋಗೋಣ. ಅಮ್ಮ, ನಿನ್ ನಾಟಕನ ಸುಮ್ಮನೆ ನಿಲ್ಸು. ನೀನು ಇಷ್ಟೊಂದು ನಾಟಕ ಬರ್ಬೇಡ. ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ? ಮೊದಲು ಏನು ಕರ್ಕೊಂಡು ಬಂದ್ರೆ ನಮ್ಮ ಅತ್ತೆನ ಅಂತ ನಾನು ಕೇಳ್ತಾ ಇದೀನಿ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ನಾನು ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇದೀನಿ. ಸುಮ್ಮನಿರು. ಮೇಡಮ್ ಹೇಳಿ ಮೇಡಮ್. ನೋಡಿ, ನಿಮ್ಮಮ್ಮ ನಿನ್ನ ಕಿಡ್ನಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಕಂಪ್ಲೇಂಟ್ ತಗೊಂಡು ಇವರಿಬ್ರು ವಿಚಾರಣೆ ಮಾಡೋಣ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ನೀವೇನಾ ಇವ್ರ ಮಗ ಕಿಡ್ನಾಪ್ ಆಗಿರೋನು? ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ನಾನು ಯಾಕೆ ಕಿಡ್ನಾಪ್ ಆಗ್ಲಿ? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿಸ್ತಾರ ಮತ್ತೆ? ನಿಮ್ಮಮ್ಮ ಆಗಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನೀನ್ ಕಿಡ್ನಾಪ್ ಆಗಿದೆ ಅಂತ ಹೇಳಿ. ಮೇಡಮ್ ನಾನ್ ಯಾವ ಕಿಡ್ನಾಪು ಆಗಿಲ್ಲ ಮೇಡಮ್. ನಮ್ಮ ಅಮ್ಮನ ಹತ್ರ ನಾನು ಜಗಳ ಮಾಡ್ಕೊಂಡು ಆಗ್ಲೇನೆ 1 ವಾರ ಆಯ್ತು ಮೇಡಮ್. 1 ವಾರದಿಂದ ನಾನು ಅವ್ರ ಮನೆಗೆ ಹೋಗಿಲ್ಲ.
ನಾನು ಡೈರೆಕ್ಟ್ ನಮ್ಮ ಅತ್ತೆ ಮನೆಗೆ ಬಂದು ನನ್ನ ಹೆಂಡತಿ ಜೊತೆ ಸೆಟ್ಲ್ ಆಗಿದ್ದೀನಿ ಮೇಡಮ್. ಅಷ್ಟೇನೇನಿಯ ಅಷ್ಟು ಬಿಟ್ರೆ ನಾನು ನಮ್ಮ ಅತ್ತೆನ ಯಾಕೆ ಮೇಡಮ್ ಕಿಡ್ನಾಪ್ ಮಾಡ್ತಾರೆ? ನಮ್ಮ ಅತ್ತೆಗೆ ಇವತ್ತು ನಮ್ಮ ಮನೆಗಿದ್ರು ಖುಷಿನೇ ಇಲ್ಲ, ನಮ್ಮಮ್ಮರು ಇಲ್ಲ ಅವ್ರ ಮನೆಗಿದ್ರು ಯಾರ ಮನೆಗಿದ್ರು ಖುಷಿನೇನಿಯ ನಾನು ಏನು ಅವ್ರ ಜೊತೆನೇ ಇರಬೇಕು ಅಂತ ಏನು ಇಲ್ಲ ಮೇಡಮ್. ಅಷ್ಟಕ್ಕೂ ಕಿಡ್ನಾಪ್ ಮಾಡೋ ಅಷ್ಟು ರಿಚ್ ನಾನಲ್ಲ ಮೇಡಮ್. ನನ್ನ ಹತ್ರ ಏನೈತೆ ಅಂತ ಇವರು ಕಿಡ್ನಾಪ್ ಮಾಡ್ತಾರೆ ನಮ್ಮ ಅತ್ತೆಯವ್ರದೇ ದೊಡ್ಡ ಮನೆ ಐತೆ. ಅವ್ರ ಮನೆನಾಗ ಏನಿಯ ಪಾಪ ಕುಂತ್ಕೊಂಡು ತಿನ್ನೋವಷ್ಟೆಲ್ಲ ಮಾಡ್ಕೊಂಡವ್ರೆ ಅವ್ರುನುವೆ. ಅಂತದ್ರಾಗ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಏನು ಮೇಡಮ್ ಅವರೇ ಮಾಡ್ತಾರೆ? ನನ್ನ ಹೆಂಡತಿ ನಾನು ಡೈವರ್ಸ್ ತಗೊಂಡು ದೂರ ಆಗಿದ್ವಿ ಮೇಡಮ್. ಅದಕ್ಕೇನೆ ಸ್ವಲ್ಪ ದಿನ ದೂರ ಇದ್ವಿ. ಆಮೇಲೆ ಇಬ್ರು ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಜೊತೆಗಿರೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆದ್ವಿ. ಆದ್ರೆ ನಮ್ಮ ಅಮ್ಮಂಗೆ ನಾನು ನನ್ನ ಹೆಂಡತಿ ಚೆನ್ನಾಗಿರೋದು ಇಷ್ಟ ಇರಲಿಲ್ಲ. ಯಾವಾಗ್ಲೂ ಕಿರಿಕ್ ಮಾಡ್ತಾ ಇದ್ರು. ನನಗೆ ನನ್ನ ಹೆಂಡತಿನೇ ಬೇಕಾಗಿತ್ತು. ಅದಕ್ಕೆ ನನ್ನ ಹೆಂಡತಿನ ಕರ್ಕೊಂಡು ಹೊರಗಡೆ ಬಂದೆ ಅಷ್ಟೇ ಮೇಡಮ್. ಇದ್ರ ನಮ್ಮ ಅತ್ತೆದೇನು ತೆಪ್ಪಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಈ ಬೇವರ್ಸಿ ಬಂದು ಎಲ್ಲ ಹಾಳು ಮಾಡ್ಬಿಟ್ನೆ. ನೀವ್ ಹೇಳ್ತಿರೋದೆಲ್ಲ ನಿಜನೇನಾ? ಹೌದು ಮೇಡಮ್, ಇಷ್ಟೇ ಮೇಡಮ್ ನಡೆದಿರೋದು. ಇದ್ರ ಮೇಲೆ ಏನು ನಡೆದೇ ಇಲ್ಲ. ಇವ್ರು ನಮ್ಮ ಅತ್ತೆ ಮೇಡಮ್. ನಾನು ಈಗಲೇ ಹೇಳ್ತಾ ಇದೀನಿ, ನಾವೆಲ್ಲೂ ಕಿಡ್ನಾಪ್ ಆಗಿಲ್ಲ ಮೇಡಮ್. ನನ್ನ ವೈಫ್ ಇಬ್ರು ಕೇರಳಕ್ಕೆ ಹೋಗ್ಬೇಕು ಅಂತ ನಮ್ಮ ಅತ್ತೆನೇನೆ ನಾನು ಇಲ್ಲ ಕೆಲಸ ಐತಿ ಅಂದ್ರೂ ಇಲ್ಲ ಹೋಗಿ ಹೇಳಿ ಅಂದ್ರೆ ಅಂತ ಹೇಳ್ಬಿಟ್ಟು ಅವರೇ ಪಾಪ ಅವ್ರದೇ ಕಾರ್ ಕೊಟ್ಟು ಟಿಕೆಟ್ ಎಲ್ಲಾನು ಅಲ್ಲೆಲ್ಲ ಹೋಟೆಲ್ ಉಳ್ಕೊಳ್ಳೋಕೆಲ್ಲ ಟಿಕೆಟ್ ಎಲ್ಲ ಬುಕ್ ಮಾಡಿ ಎಲ್ಲ ಮಾಡಿ ಇವರೇ ಮೇಡಮ್ ಕಳ್ಸಿಕೊಟ್ಟಿದ್ದು. ಹೋಗಿ 4 ದಿನ ನಿಮ್ದೆ ಇರಕ್ಕೂ ಬಿಡಲಿಲ್ಲ ಮೇಡಮ್. ನಮ್ಮಮ್ಮ ಸುಮ್ಮನೆ ಕಿರಿಕ್ ಮಾಡಿ ವಾಪಸ್ ಕರ್ಸ್ಕೊಂಡ್ರು ಮೇಡಮ್. ಮೇಡಮ್ ನಾನು ನಿಮ್ಗೆ ಅವಾಗಲೇ ಏನೇ ಹೇಳಿಲ್ವಾ ಮೇಡಮ್? ಇವಳು ಸುಮ್ಮನೆ ಸುಳ್ಳು ಹೇಳ್ತಾಳೆ, ನಿಮ್ಮ ಡ್ಯೂಟಿ ಟೈಮ್ನ ವೇಸ್ಟ್ ಮಾಡಿಸ್ತಾಳೆ ಅಂತ ಹೇಳ್ಬಿಟ್ಟು ನೀವೇ ಏನೇ ಕೇಳಲಿಲ್ಲ. ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನಾನು ವಿಚಾರಣೆ ಮಾಡ್ತೀನಿ ಅಂತ ಕರ್ಕೊಂಡು ಬಂದ್ರಿ. ನೋಡಿ ಮೇಡಮ್, ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾಳೆ ಮೇಡಮ್. ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಹಿಂಗೆ ಜಗಳ ಮಾಡ್ತಿದ್ಲು ಮೇಡಮ್. ಅದಕ್ಕೆ ನಾನು ಸರಿಯಾಗಿ ಬೈದ್ಬಿಟ್ಟು ಕಳಿಸ್ದೆ ಮೇಡಮ್. ಕಳಿಸಿದಕ್ಕೇನೆನಿಯ ಆದರೆ ಪಕ್ಕೆ ಒಂದು 2 ಡೇಟ್ ಹಾಕ್ತೆ ಮೇಡಮ್, ಇಲ್ಲ ಅಂತಲ್ಲ. ಅಷ್ಟಕ್ಕೇನೆನಿಯ ನೋಡಿ ಮೇಡಮ್, ನಾನೇನಿಯ ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬೇಕಂತ ಕಂಪ್ಲೇಂಟ್ ಕೊಟ್ಟವಳೆ ಮೇಡಮ್. ಏನು ಪೊಲೀಸ್ ಹತ್ರನೇ ಕಳ್ಳ ಪೊಲೀಸ್ ಆಟ ಆಡ್ತಾ ಇದೆಯಾ? ಇಲ್ಲ ಮೇಡಮ್ ಅವ್ರೆ, ಇಲ್ಲ. ಅವಳು ನನಗೆ ಪರಕೆ ಹೊಡೆದಿದ್ಲು. ಅದಕ್ಕೇನಿಯ ನಾನು ಅವಳಿಗೆ ಹೆಂಗನ ಮಾಡ್ಬಿಟ್ಟು ಹೊಡಿಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು ಮೇಡಮ್ ಅವರೇ. ಆದರೆ ಹೊಡಿಯೋಕ್ಕಾಗಲಿಲ್ಲ ಮೇಡಮ್ ಅವರೇ. ಅದಕ್ಕೇನಿಯ ನಿಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಕರ್ಕೊಂಬಿಟ್ಟು ಬಂದು ಚೆನ್ನಾಗಿ ಬಾರಿಸ್ತೀರಾ ಅಂತ ಹೇಳಿ ನಾನೇನಿಯ ಬಂದು ಕಂಪ್ಲೇಂಟ್ ಕೊಟ್ಟೆ ಮೇಡಮ್ ಅವರೇ. ಹೋ, ನಿಮಗೆ ಒಡಿಸ್ಕೊಳ್ಳೋದು ಚೆನ್ನಾಗಿ ಹಾಕೊಂಡು ರುಬ್ಬೋದು ಅಂತ ಹೇಳಿದ್ರೆ ಜಾಸ್ತಿ ಇಷ್ಟ ಅಂತ ಅನ್ನಿಸ್ತದಲ್ವಾ? ಅಯ್ಯಯ್ಯಪ್ಪ, ಮೇಡಮ್ ಅವರೇ ಯವ್ವ ಹೊಡಿಬೇಡಿ ಮೇಡಮರೇ, ನೋವಾಯ್ತದೆ. ಯವ್ವ ಹೊಡಿಬೇಡಿ ಮೇಡಮರೇ, ತೆಪ್ಪಾಯ್ತು ಮೇಡಮರೇ, ನಂದು ತೆಪ್ಪಾಯ್ತು. ಅಯ್ಯೋ ಬೇಕು ಅಂತ ನಾನು ಮಾಡಲಿಲ್ಲ ಮೇಡಮರೇ. ನನ್ನ ಮಗ ನನ್ನ ಜೊತೆಯಾಗೇನೇ ಇರಲಿ, ನನ್ನ ಮಗ ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ದುರಾಸೆಗೆ ಹಿಂಗೆಲ್ಲ ಮಾಡ್ಬಿಟ್ಟೆ ಮೇಡಮರೇ. ದಯವಿಟ್ಟು ಹೊಡಿಬೇಡಿ ಮೇಡಮರೇ. ಯವ್ವ ಅಯ್ಯಪ್ಪ ಮೇಡಮರೇ ಹೊಡಿಬೇಡಿ. ಅಯ್ಯೋ ಮೇಡಮರೇ ಬಿಟ್ಬಿಡಿ ಮೇಡಮರೇ. ಅಯ್ಯೋ ಮೇಡಮರೇ, ಪೊಲೀಸರು ಅಂದ್ರೆ ನಿಮಗೆ ಆಟ ಆಡೋ ಸಾಮಾನು ಅಂತ ಅನ್ಕೊಬಿಟ್ಟಾಯ್ತಾ? ನಮ್ಮ ಟೈಮ್ನೇ ವೇಸ್ಟ್ ಮಾಡಿಸ್ತೀರಾ? ಯವ್ವ ಮೇಡಮರೇ ಹೊಡಿಬ್ಯಾಡಿ, ತೆಪ್ಪಾಯ್ತು. ಲೋ ಮಗನೇ, ಬುಡಿಸ್ಬಾರ್ಲ ನನ್ನ, ಬುಡಿಸೋ. ಹಿಡ್ಕೊಂಡು ಹಿಂಗೆ ಚಟ್ನಿ ಮಾಡ್ತಾವ್ ಸುಮ್ಕೆ ನಿಂತ್ಕೊಂಡಿದ್ದೀಗಲ್ವೇನ್ಲ? ಬುಡಿಸೋ ದರಿತು ನನ್ನ ಮಗನೇ. ಯವ್ವ ಬಾರ್ಲ, ನಿಮ್ಮ ಅಮ್ಮಂಗೆ ಹೊಡಿತಿದ್ರು ಸುಮ್ಮನೆ ನೋಡ್ಕೊಂಡು ನಿಂತಾಕ ನಿಂಗೆ ಅದು ಹೆಂಗ್ಲ ಮನ್ಸು ಬರ್ತದೆ? ನಿಮ್ಮ ಅಮ್ಮ ಇಲ್ಲಿ ಹೊಡೆಸ್ಕೊಂತಾವಳೆ, ಬಾರ್ಲಾ. ನಿನ್ಗೆ ನಾನು ಹೇಳಿದ್ನ ಸುಳ್ಳು ಕಂಪ್ಲೇಂಟ್ ಕೊಡು ಅಂತ ಹೇಳ್ಬಿಟ್ಟು? ನಿಂಗೆ ತಲೆ ಕೆಟ್ಟೈತೆ ನಮ್ಮ ಸುಮ್ಮನೆ ಕಂಪ್ಲೇಂಟ್ ಕೊಡಕ್ಕೆ? ನಾನು ಯಾವಾಗ ಕಿಡ್ನಾಪ್ ಆಗಿದ್ದೆ? ನಾನು ಕಿಡ್ನಾಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತಿದ್ದು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಟೈಮ್ ಪಾಸ್ ಮಾಡೋ ಅಂತದೇನಿತ್ತು? ಅವ್ರ ಟೈಮ್ನ ನೀನು ವೇಸ್ಟ್ ಮಾಡೋ ಅಂತ ಕೆಲಸ ಯಾಕೆ ಮಾಡಿದೆ? ನೀನಂತೂ ಸಹಾಯ ಗಂಟ ಬುದ್ಧಿ ಕಲಿಯಕ್ಕಿಲ್ಲ ಅಂತ ಅನ್ನಿಸ್ತದೆ. ಎಲ್ಲರೂ ಮಕ್ಕಳು ಸೊಸೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ರೆ ನೀನಂತೂ ಬರೀ ಇಂಥ ಕೆಲಸನೇನಿಯ ಮಾಡ್ತಾ ಇದೀಯಾ? ಅಯ್ಯಯ್ಯೋ ಮೇಡಮರೇ, ನನ್ನ ಮಗನು ನನ್ನ ಮಾತು ಕೇಳ್ತಿಲ್ಲ ಮೇಡಮರೇ. ದಯವಿಟ್ಟು ಬಿಟ್ಬಿಡಿ ಮೇಡಮರೇ, ನನಗೆ ಅಯ್ಯೋ ಜುಟ್ಟೆಲ್ಲ ನೋಯ್ತಾ ಇದೆ. ಬಿಟ್ಬಿಡಿ ಮೇಡಮರೇ. ಯಾವತ್ತು ತಪ್ಪಾಯ್ತು ಮೇಡಮರೇ. ಇನ್ನೊಂದ್ಕಿಂತ ಪೊಲೀಸ್ ಸ್ಟೇಷನ್ ಕಡೆಗೆ ತಲೆ ಹಾಕಕ್ಕಿಲ್ಲ ಮೇಡಮರೇ. ಬಿಟ್ಬಿಡಿ ಮೇಡಮರೇ. ಇನ್ನು ಪೊಲೀಸ್ ಸ್ಟೇಷನ್ಗೆ ತಲೆ ಹಾಕೋದಲ್ಲ, ಪೊಲೀಸ್ ಸ್ಟೇಷನಿಂದನೇ ಕಳಿಸಲ್ಲ ನಿನ್ನ. ಹಾಕೊಂಡಿಲ್ಲೇ ದಿನ ಚಟ್ನಿ ಅರಿತೀನಿ ಬಾ. ಬೆಳಿಗ್ಗೆ ನಾನು ಬಿಸಿ ಇದ್ದೀನಿ, ನಾನು ಬರಲ್ಲ, ಆಮೇಲೆ ಬರ್ತೀನಿ ಹೋಗು ಅಂತಂದ್ರೆ ಇಲ್ಲ ಮೇಡಮರೇ, ನನ್ನ ಮಗಂಗೆ ಹಂಗೆ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ, ನೀವು ಈಗಲೇ ಬರಬೇಕು ಮೇಡಮರೇ, ನೀವು ಈಗ ಕ್ಷಣನೇ ಬರಬೇಕು ಮೇಡಮರೇ, ಹಂಗೆ ಮೇಡಮರೇ ಹಿಂಗೆ ಮೇಡಮರೇ ಅಂತ ಹೇಳ್ಬಿಟ್ಟು ಬಾಯಿ ಬಿಡ್ಕೊಂಡು ನನ್ನ ಬೆಳಗ್ಗೆನೆ ಕರ್ಕೊಂಡೋಗಿ ಇಲ್ಲಿ ತನಕ ಇವತ್ತು ಫುಲ್ ಡೇ ಬರೀ ನಿನ್ನ ಕೆಲಸನೇ ಮಾಡಿಸಿದ್ಯಲ್ಲ ನೀನು. ನನಗೇನು ಮಾಡಕ್ಕೆ ಕೆಲಸ ಇಲ್ದಿರಂಗೆ ಕೂತಿದ್ದೆ ಅಂತ ಅನ್ಕೊಂಡ್ಬಿಟ್ಟ. 100 ಕೇಸ್ ಬಿದ್ದಾವೆ ನನಗೆ ಇಲ್ಲಿ ತಮಾಷೆಗೆ. ನಿನ್ನ ಮಗ ಕಿಡ್ನಾಪ್ ಆಗಿಲ್ಲ ಅಂತ ನೀನು ಗೊತ್ತಿದ್ದೂನು ಇಷ್ಟೊಂದು ಆಟ ಆಡಿಸ್ತಾ ಇದೆಯಾ ನೀನು? ಯವ್ವ ನಿಮಗೆ ಕಾಲಕ್ಕೆ ಬೀಳ್ತೀನಿ ಮಗನೇ. ಅಯ್ಯೋ ಮಗನೇ, ಎವಳ ನನ್ನ ಮಗನೇ. ಅಯ್ಯೋ ಬಿಡಿಸ್ಲಾ, ಇನ್ನೊಂದ್ಕಿಂತ ಹಿಂಗೆಲ್ಲ ಮಾಡಕ್ಕಿಲ್ಲ, ಬಿಡಿಸ್ಲಾ. ಮೇಡಮರೇ ಬಿಡಬೇಡಿ, ಇನ್ನೂ 4 ಸರಿಯಾಗಿ ಹಾಕೊಂಡು ರುಬ್ಬಿ ಅವಾಗನ ಬುದ್ಧಿ ಬರ್ತದೆ ನೋಡೋಣ. ಸುಮ್ಮನೆ ಇಲ್ದಿರೋ ಟೈಮ್ ಎಲ್ಲ ವೇಸ್ಟ್ ಮಾಡಿಸ್ತದೆ. ಸುಮ್ಮನೆ ಇರಕ್ಕಿಲ್ಲ ಮೇಡಮರೇ. ಮಾತಿ ಮುಂಚೆ ಕಿರಿಕು ಮೇಡಮರೇ. ನನ್ನ ಹೆಂಡತಿಗೆಲ್ಲ ಬರೀ ಹಿಂಸೆ ಕೊಡೋದು, ಜಗಳ ಕೊಡೋದು, ನನ್ನ ಮಗನ ಜೊತೆ ಯಾಕೆ ಹಿಂಗಿದೆಯಾ ಹಂಗಿದೆಯಾ ಅಂತ ಕಿರಿಕ್ ಮಾಡೋದು ಮೇಡಮರೇ. ನನಗೂ ನೋಡಿ ಸಾಕಾಗಿ ರೋಸತ್ ಹೋಗ್ಬಿಟ್ಟು ಮನೆ ಬಿಟ್ಬಿಟ್ಟು ಬಂದಿರೋದು ಮೇಡಮರೇ. ಹಿಂಗೆ ಹಿಂಸೆ ಕೊಟ್ರೆ ಯಾರು ಮೇಡಮರೇ ಬದುಕ್ತಾರೆ ಮನೆನಾಗೆ? ನೀವೇ ಹೇಳಿ. ಹೋಗ್ಲಿ ಈಚೆ ಕಡೆ ಬಂದಾರೆ ನೆಮ್ಮದಿಗಿರೋಣ ಅಂದ್ರೆ ನೋಡಿ ಮೇಡಮರೇ, ಎಂಥ ದೊಡ್ಡ ಕಿತಾಪತಿ ಮಾಡ್ಬಿಟ್ಟವಳೆ ಅಂತ ನಮ್ಮಮ್ಮ. ಅಲ್ಲಿಂದ ಓಡ್ ಬಂದಿದ್ದೀನಿ ಮೇಡಮರೇ, ಕಾರ್ ಓಡಿಸ್ಕೊಂಡು ಬರ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೋಸ್ಕರ ಅಂತ ಹೇಳಿ. ಪಾಪ ಮೇಡಮರೇ, ನಮ್ಮ ಅತ್ತೆ ನಾನು ಎಷ್ಟು ಮಾಡಿದ್ರು ಸುಮ್ಮನೆ ಅನುಸರಿಸ್ಕೊಂಡು ಹೋದ್ರು. ಆದರೆ ನಮ್ಮ ಅಮ್ಮನ ಮಾತ್ರ ದೇವ್ರೇ, ನಮ್ಮ ಅಮ್ಮನ ಸವಾಸನೆಯೇ ಬೇಡ ಅಂತ ಅನ್ನಿಸ್ತೈತೆ. ಮೇಡಮರೇ ನಾವು ಹೋಯ್ತೀವಿ. ನಮ್ಮ ಅಮ್ಮಂಗೆ ಏನಾರ ಇಲ್ಲೇ ಇರಿಸ್ಕೊಂಡು ಚೆನ್ನಾಗಿ ಹಾಕೊಂಡು ಚಟ್ನಿ ಮಾಡಿ ಕಳಿಸ್ರಿ. ಇನ್ನು ನಾವು ಹೇಳಿದ್ರಂತೂ ಬುದ್ಧಿ ಕಲಿಯಂಗೆ ಕಾಣೆ. ನೀವನ್ನ ಹೊಸಿ ಹೇಳ್ರಿ, ಅವಾಗ ಬುದ್ಧಿ ಕಲಿತದೆ.
ಇಲ್ಲ 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 ಮೇಡಮ್ ಅವರೇ ನಿಮ್ಗೆ ಪಾದ ಜೆರಾಕ್ಸ್ ಮಾಡಿಸ್ಕೊತೀನಿ ಮೇಡಮ್ ಅವರೇ ದಯವಿಟ್ಟು ಹೊಡಿಬೇಡಿ ಮೇಡಮ್ ಅವರೇ ಕ್ಷಮಿಸ್ಬಿಡಿ ಇನ್ನೊಂದಕ್ಕಿಂತ ಈ ಪೊಲೀಸ್ ಸ್ಟೇಷನ್ ಹೆಂಗೈತೆ ಅಂತ ನೋಡಕ್ಕಿಲ್ಲ ಮೇಡಮ್ ಅವರೇ ನಾನು ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಕ್ಕಿಲ್ಲ ಮೇಡಮ್ ಅವರೇ ದಯವಿಟ್ಟು ಮೇಡಮ್ ಅವರೇ ದಯವಿಟ್ಟು ನಾನು ಬಿಟ್ಬಿಡಿ ಮೇಡಮ್ ಅವರೇ ನೀನು ಹಿಂಗೆ ಮಾಡಿದ ತಕ್ಷಣ ನಾನು ಕೇಟ್ ಕೊಟ್ಬಿಟ್ಟು ಕಳ್ಸಿದ್ರೆ ಏನಿರ್ತೈತೆ 2 ದಿನ ಸೆಲ್ಲಾಗೆ ಬಿದ್ದಿರು ಆಮೇಲಿಂದ ನಮ್ಮ ಟೈಮ್ ವೇಸ್ಟ್ ಮಾಡಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಾಗ್ತೈತೆ ನಮ್ಮ ಟೈಮ್ ಆದ್ರೂ ನನ್ನ ಟೈಮ್ ವೇಸ್ಟ್ ಮಾಡಿಸ್ಬೋದು ಅಂತ ನಿಂಗೆ ಅನ್ಸಿದ್ರೆ ಮಾಡಿಸಿವಂತೆ 2 ದಿನ ಮುಚ್ಕೊಂಡು ಸೆಲ್ಲಾಗಿ ಬಿದ್ದಿರಬೇಕು ಈಚೆ ಕಡೆ ಕಳ್ಸಲ್ಲ ಮಳ್ಳಿ ಆಟ ಆಡ್ತಿದ್ಯಾ ಪೊಲೀಸರ ಹತ್ರ ನಿನಗೆ ಹಾ ಯವ್ವ 2 ದಿನ ಪೊಲೀಸ್ ಸ್ಟೇಷನ್ ಆಗಿರ್ಬೇಕೆ ಯವ್ವ ಮೇಡಮ್ ಅವರೇ ಅಯ್ಯೋ ಮೇಡಮ್ ಅವರೇ ಬೇಡ ಮೇಡಮ್ ಅವರೇ ನೋಡಿ ಶಾರದಾ ಅವರೇ ನಮ್ಮ ಕಡೆಯಿಂದ ತಪ್ಪಾಗಿದೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮಗೆ ಬೇರೆ ದಾರಿ ಇಲ್ಲ ನಾವು ಬಂದು ಎಲ್ಲ ವಿಚಾರಣೆ ಮಾಡಲೇಬೇಕಾಗುತ್ತೆ ಅಲ್ವಾ ಅದಕ್ಕೆ ನಮ್ಮ ಕರ್ತವ್ಯನ ನಾವು ಮಾಡಿದ್ವಿ ನೀವಿಬ್ರು ಇವಾಗ ಒಪ್ಕೊಂಡಿದ್ರಲ್ಲ ಕಿಡ್ನಾಪ್ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಆಯ್ತಲ್ಲ ನೀವು ದಯವಿಟ್ಟು ಹೊರಡ್ಬೋದು ನಮ್ಮ ಕಡೆಯಿಂದಲ್ಲ ಇವ್ರು ಮಾಡಿದ್ದು ಕಿತಾಪತಿಗೆ ನಮ್ಮ ಕಡೆಯಿಂದನೇ ತಪ್ಪಾಯಿತು ದಯವಿಟ್ಟು ಕ್ಷಮಿಸಿ ನೀವು ಹೊರಡಿ ಪರವಾಗಿಲ್ಲ ಮೇಡಮ್ ಅವರೇ ಏನು ಸದ್ಯ ಕೊನೆಗೂ ಅರ್ಥ ಆಯ್ತಲ್ಲ ನಿಮಗೆ ನಾನು ಒಳ್ಳೆಳ ಇಲ್ಲ ಅಯ್ಯಮ್ಮ ಒಳ್ಳೆಳ ಅಂತ ಹೇಳ್ಬಿಟ್ಟು ನಮ್ಗೆ ಅಷ್ಟೇ ಏನೇ ಸಾಕು ಮೇಡಮ್ ಅವರೇ ಇನ್ನೇನು ಬೇಡ ನಾನು ನಮ್ಮ ಒಳ್ಳೆಯ ಯಾವತ್ತೂ ಕಿತ್ತಾಡಕಣಕ್ಕಿಲ್ಲ ಮೇಡಮ್ ಅವರೇ ಇವಳಂತ ಕೊಂತ್ರಿ ಕೆಲಸ ಅಂತೂ ಮಾಡೋದೇನೇ ಇಲ್ಲ ಸಂದಕ್ಕೇನೇ ಇರ್ತೀವಿ ಸರಿ ಮೇಡಮ್ ಅವರೇ ನಾವಿನ್ನು ಹೊರಡ್ತೀವಿ ಮಗನೇ ನಿಮ್ಮ ಅಮ್ಮ ಒಬ್ಳೆ ಪೊಲೀಸ್ ಸ್ಟೇಷನಾಗ ಇತ್ತಾಳೆ ಕಂಡ್ಲ ಮಗನೇ ಹೇಳ ಮೇಡಮ್ ಅವ್ರಿಗೆ ಬಿಡು ಅಂತ ಹೇಳ್ಬಿಟ್ಟು ಹೇಳ ನಿನಗೂ ಹೇಳಿ ನನಗೂ ಸಾಕಾಗೈತೆ ಕಣಮ್ಮ ನಿಂಗೆ ಹೇಳಕ್ಕಿನ ಬಾಯಿ ಮುಚ್ಕೊಂಡು ಬಿದ್ದಿರೋದು ಎಷ್ಟೋ ವಾಸಿ ನಿನಗೆ ಹೇಳೋದು ಬೇಡ ನಿನ್ ಸವಸ ಮೊದಲೇನೇ ನನಗೆ ಬೇಡ ನೀನು ನಿನ್ ಸವಸ ಏನೂ ಬೇಡ ನನಗಂತೂ ಸರಿನಾ ಆರಾಮ ಪೊಲೀಸ್ ಸ್ಟೇಷನ್ಗೆ 2 ದಿನ ಇದ್ದು ಚೆನ್ನಾಗಿ ಇನ್ನೂ ಹಾಕೊಂಡು ಬಿಸಿ ಕಜ್ಜಾಯ ಕೊಡ್ತಾರೆ ಬಿಸಿ ಕಜ್ಜಾಯನ ಎತ್ಕೊಂಡು ಆರಾಮಾಗಿರು ಸರಿನಾ ನಾನು ಮತ್ತೆ ಹೊರಡ್ತೀವಿ ಕಂಪ್ಲೇಂಟ್ ಕೊಡ್ತೀಯಾ ಸುಮ್ನೆ ಸುಮ್ನೆ ನಿನ್ನ ಯಾರೋ ಹೊಡೆದ್ರು ಅಂತ ಹೇಳ್ಬಿಟ್ಟು ಸೇಡ್ ತಿರ್ಸ್ಕೊಳಕ್ಕೆ ಪೊಲೀಸರ ಹತ್ರ ಹೊಡ್ಸೋಣ ಅಂತ ಕಂಪ್ಲೇಂಟ್ ಕೊಡ್ತೀಯಾ ಇಲ್ಲ ಮೇಡಮ್ ಅವರೇ ನನ್ನ ನಿಜವಾಗ್ಲೂ ಏನಾಗಿತ್ತ ಅಂತ ಕೆಲಸ ಮಾಡಲ್ಲ ಮೇಡಮ್ ಅವರೇ ಪ್ಲೀಸ್ ಮೇಡಮ್ ಅವರೇ ಬಿಟ್ಬಿಡಿ ಮೇಡಮ್ ಅವರೇ ನನ್ನ ಬಿಡ್ತೀನಿ ಇನ್ನು 2 ದಿನ ಬಿಟ್ಕೊಂಡು ಚೆನ್ನಾಗಿ ಖಾರ ಆರ್ದು ಇನ್ನೊಂಚೂರು ಬುದ್ಧಿ ಕಲಿಸಿ ಆಮೇಲೆ ಬಿಡ್ತೀನಿ ಅಷ್ಟು ಬೇಗ ಬಿಟ್ಬಿಟ್ರೆ ಹೆಂಗಿರ್ತೈತೆ ಹೇಳು ಆಟ ಆಡ್ಸಿದ್ಯಲ್ಲ ನಮ್ಮನ್ನ ನಾವ್ ಹೆಂಗ್ ಬಿಡಕ್ಕಾಗ್ತೈತೆ